ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್. ನಾನಿವತ್ತು ವಾಣಿ ವಿಲಾಸ್ ಹಾಸ್ಪಿಟ್ಲಿಗೆ ಬಂದಿದ್ದೆ. ಅಲ್ಲಿ ಒಂದು ನಾಟಕ ನಡೀತಾ ಇತ್ತು. ಏನು ನಾಟಕ ಅಂದರೆ ಮಗುನ ಯಾವ ಪದ್ಧತಿಯಲ್ಲಿ ನಾವು ಮುಟ್ಟಬೇಕು, ಅದು ಹೇಗೆ ಅಂತ ಅಂದ್ಬಿಟ್ಟು. ಯಾಕಂದರೆ ಮಗುಗೆ ನಾವು ಯಾವಾಗಲೂ ಸೋಪ್ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನಂತರ ನಾವು ಮಗುನ ಮುಟ್ಟಬೇಕಾಗುತ್ತೆ. ಉಂಗುರ, ಬಳೆ, ಕೈಯಲ್ಲಿ ಏನೇ ತಿನ್ಸಿದ್ರು ಮತ್ತು ಬಟ್ಟೆನೆಲ್ಲ, ಶರ್ಟ್ ಇದ್ದರೆ ಶರ್ಟ್ನೆಲ್ಲ ಹಿಂಗೆ ಮೇಲೆ ಕೆಳ್ಕೊಂಡು ಮಗುನ ಮುಟ್ಟಬೇಕಾಗುತ್ತೆ. ಇದನ್ನು ನಾಟಕದ ರೂಪದಲ್ಲಿ ತೋರಿಸೋಣ ಅಂತ ಮಾಡ್ತಾರೆ. ಮಗುಗೆ ಮುಟ್ಟಕ್ಕಿಂತ ಮುಂಚೆ ಕೈ ಸರಿಯಾಗಿ ತೊಳ್ಕೋಬೇಕು. ನಿಮಗೆ ಕೈ ತೊಳ್ಕೊಳ್ಳೋದು ಪದ್ಧತಿ ಗೊತ್ತಾ? ಸರಿ, WHO ಪ್ರಕಾರ ಇದು ಕೈ ತೊಳೆಯೋದು ಸರಿಯಾದ ಪದ್ಧತಿ. ಮೊದಲು ಕೈಯಲ್ಲಿ ಇರಂತ ವಾಚು, ಅದೆಲ್ಲ ತಕ್ಕೋಬೇಕು. ಎಲ್ಲರೂ ಮಾಡಿ. ಆಮೇಲೆ ಸ್ಲೀವ್ಸ್ ಅನ್ನು ಈ ತರ ಮೇಲೆ ಎತ್ಕೋಬೇಕು. ನೆಕ್ಸ್ಟ್ ಸೋಪು ಮತ್ತೆ ನೀರು ಮಿಕ್ಸ್ ಮಾಡಿ ಈ ತರ ಮಿಕ್ಸ್ ಮಾಡಬೇಕು. ಫಸ್ಟ್ ಇದು ಮಾಡಬೇಕು. ಹೀಗೆ ಇದು ಕೈ ಹ್ಯಾಂಡ್ ವಾಶು 1.5 ನಿಮಿಷವರೆಗೂ ಮಾಡಬೇಕು. ಆಮೇಲೆ ಈ ತರ ಇವಾಗ ಬೆರಳನ್ನು ತೊಳಿಬೇಕು ನೀಟಾಗಿ. ಆಮೇಲೆ ಇದು ಹೀಗೆ. ಆಮೇಲೆ ಇದು ಸರಿಯಾದ ಪದ್ಧತಿ. ಕೊನೆಯ ಭಾಗ. ಡಾಕ್ಟರ್, ನರ್ಸ್, ನೀವು ಕೊಟ್ಟ ಸಲಹೆಯಿಂದ ನಮಗೆ ಬಾಳು. ಸರಿ ಡಾಕ್ಟರ್, ನಾನು ಇನ್ನು ಮುಂದೆ ಮಗುವನ್ನು ಮುಟ್ಟುವಾಗ ಅಥವಾ ಯಾರಾದರೂ ಹೊರಗಿನಿಂದ ಬಂದವರು ಮಗುವನ್ನು ಮುಟ್ಟುವಾಗ ಕೈಯನ್ನು ತೊಳ್ಕೊಳ್ಳಿ ಮತ್ತು ಮುಟ್ಟಿದ ಆದ ಮುಂಚಿನ ಕೈಯನ್ನು ತೊಳ್ಕೊಳ್ಳಿ. ಇದರಿಂದ ಮಗುಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಡಾಕ್ಟರ್, ನಾನು ಕೂಡ ನನ್ನ ಎಲ್ಲ ಹಳೆ ಪದ್ಧತಿಗಳನ್ನು ಬಿಟ್ಟು ಹೊಸ ಪದ್ಧತಿಗಳನ್ನು ಕಲಿಸಿಕೊಳ್ಳುತ್ತೇನೆ. ಮಗುವಿನ ಸದೃಢ ಭಾರತದ ನಿರ್ಮಾಣಕ್ಕೆ ನಾಂದಿ ಆಡುತ್ತೆ. ಸೊ ಆದಷ್ಟು ಮಗುವಿನ ಆರೋಗ್ಯಕ್ಕೆ ಒತ್ತು ಕೊಡಿ. ಸೊ ಕಡೆಗಣಿಸ್ಬೇಡಿ. ಸೊ ಏನಾದರೂ ಮಗುವಲ್ಲಿ ಏನಾದರೂ ರೋಗ ಲಕ್ಷಣಗಳು ಕಾಣಿದ್ರೆ ತಕ್ಷಣವೇ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ರಿ ಅಂತ ಮನವಿ ಮಾಡ್ತಾ ನಮ್ಮ ಈ ನಾಟಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ. ಧನ್ಯವಾದಗಳು. ಇನ್ನೊಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಮಗು ಮುಟ್ಟುವಾಗ ಎಷ್ಟು ಜಾಗರೂಕತೆಯಿಂದ ಇರಬೇಕು ಮತ್ತು ಏನೇನು ಕ್ರಮ ಅನುಸರಿಸ್ಬೇಕಂತ ಎಲ್ಲ ನೋಡಿದ್ರಲ್ಲ. ಈ ರೀತಿ ಮಾಡ್ಕೊಳ್ಳಿ, ಮಗುನ ಆರೋಗ್ಯವಾಗಿರುತ್ತೆ. ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಹೇಗೆ ಕಾಪಾಡ್ಕೊಳ್ತೀರೋ ಅದೇ ರೀತಿ ಆರೋಗ್ಯನೂ ಇರುತ್ತೆ. ಇದನ್ನು ಡಾಕ್ಟರ್ಸ್ಗಳೆಲ್ಲ ಸೇರಿ ನಾಟಕದ ರೂಪದಲ್ಲಿ ಜನರಿಗೆ ಮನವರಿಕೆ ಮಾಡೋಕ್ಕೆ ಈ ನಾಟಕದ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಎಲ್ಲ ಇದನ್ನು ಪಾಲಿಸಿ. ತಾಯಿ ಮಗುವಿನ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನೀವೇ ಕಾಪಾಡಿಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮಗುನ ಯಾವ ರೀತಿ ನಾವು ಕೈಯೆಲ್ಲ ತೊಳ್ಕೊಂಡು ಮಗುನ ಮುಟ್ಟಬೇಕು ಅಂತ ಅಂದ್ಬಿಟ್ಟು. ಹಾಗೆ ಆರೋಗ್ಯದ ಕಡೆನೂ ತುಂಬಾ ಗಮನ ಕೊಡಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.